ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಚಾರ ಏನಪ್ಪ ಅಂದರೆ, ಆರ್ಮಿ ಪಬ್ಲಿಕ್ ಸ್ಕೂಲ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಟೀಚರ್ಸ್ನ ಹುದ್ದೆಗಳು ಖಾಲಿ ಇವೆ. ಇದರಿಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಅಪ್ಲೈ ಮಾಡುವಂಥವ್ರು ಅಪ್ಲೈ ಮಾಡ್ಬೋದಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಿರೋಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪೋದು ಸಹಾಯ ಆಗುತ್ತೆ. ಇನ್ನು ಈ ಟೀಚರ್ಸ್ನ ಹುದ್ದೆಗೆ ಆನ್ಲೈನ್ ಮೂಲಕ ನಿಮಗೆ ಟೆಸ್ಟ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ. ಅದ್ರ ಮೂಲಕ ನಿಮ್ಮನ್ನು ಹೇಗೆ ಅದರಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಅನ್ನೋ ಆಧಾರದ ಮೇಲೆ ಮತ್ತು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ ಈ ಹುದ್ದೆಗೆ ಆಯ್ಕೆ ಮಾಡ್ತಾರೆ. ಇನ್ನು ಇವತ್ತು ವಿಡಿಯೋನ ನೋಡೋಣ ಬನ್ನಿ. ಇನ್ನು ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಬಂದು ನಿಮಗೆ ಸೆಪ್ಟೆಂಬರ್ ಮಂತ್ 2021, 22, 23 ಈ ಡೇಟ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಅನ್ನೋದು ಇರುತ್ತೆ. ಇನ್ನು ನೀವು ಇದಕ್ಕೆ ಮಿನಿಮಮ್ ಸ್ಕೋರ್ ಬಂದು 50% ಸ್ಕೋರ್ ಮಾಡಬೇಕಾಗುತ್ತೆ. 100 ಮಾರ್ಕ್ಸ್ಗೆ ನೀವು 50% ಸ್ಕೋರ್ ಮಾಡಬೇಕಾಗುತ್ತೆ. ಅಂಥವ್ರಿಗೆ ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟ್ ಸ್ಟೆಪ್ಗೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಮೊದಲನೇದಾಗಿ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ. ಆಮೇಲೆ ಎರಡನೇದಾಗಿ ಇಂಟರ್ವ್ಯೂಗೆ ಕರೆ ನೀಡಿ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ಅದಾದಮೇಲೆ ಅದರಲ್ಲಿ ನಿಮ್ಮ ಕಂಪ್ಯೂಟರ್ ನಾಲೆಜ್ ಹಾಗೆ ಎಕ್ಸ್ಪೀರಿಯೆನ್ಸ್ನ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಮೊದಲನೇದಾಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರಬೇಕಾಗುತ್ತೆ, ಅಥವಾ ಗ್ರ್ಯಾಜುಯೇಷನ್ ಮಾಡಿದರೂ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು. ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರೋರಾದರೆ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ BEd ಮಾಡಿದರೆ BEdನಲ್ಲಿ 50% ಮಾರ್ಕ್ಸ್ನೊಂದಿಗೆ ಪಾಸಾಗಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಅಥವಾ ಗ್ರ್ಯಾಜುಯೇಷನ್ನಲ್ಲಿ ಕೂಡ 50% ಮಾರ್ಕ್ಸ್ ನೀವು ಪಡ್ಕೊಂಡಿದ್ರೆ ಅಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು. PRTಯ ಗ್ರ್ಯಾಜುಯೇಷನ್ ಏನಾದರೂ ನೀವು ಮಾಡಿದ್ರಪ್ಪ ಅಂತಂದರೆ 50% ಮಾರ್ಕ್ಸ್ನೊಂದಿಗೆ ನೀವು BEd ಅಥವಾ 2 years DEd ಮಾಡಿರಬೇಕಾಗುತ್ತೆ. ಅಥವಾ ಇದು ಯಾವುದು ಮಾಡಿದಿರ ನೀವು ಆಲ್ರೆಡಿ ಏನಾದರೂ ಯಾವುದಾದ್ರೂ ಆರ್ಮಿ ಪಬ್ಲಿಕ್ ಸ್ಕೂಲ್ನಲ್ಲಿ ನೀವು ವರ್ಕ್ ಮಾಡಿರೋವಂಥ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರಾದರೆ ಅಂಥವ್ರು ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳಿಗೆ ಆರ್ಮಿ ಸ್ಪೋರ್ಟ್ಸ್ನ ಎಕ್ಸ್ಪೀರಿಯೆನ್ಸ್ ಪರ್ಸನ್ ಏನಾದರೂ ಆಗಿದ್ರಪ್ಪ ಅಂದರೆ ನೀವು ಬಿಲೋ 40 ವರ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಹಾಗೆ ಎಕ್ಸ್ಪೀರಿಯೆನ್ಸ್ ಬಂದು ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಏನಿರೋದಿಲ್ಲ. ಇನ್ನು ಎಕ್ಸ್ಪೀರಿಯೆನ್ಸ್ ಇರೋದು ಅಂಥವ್ರಾದರೆ 40ರಿಂದ 55 ಒಳಗಡೆ ಇರಬೇಕಾಗಿದ್ದು, ಎಕ್ಸ್ಪೀರಿಯೆನ್ಸ್ ಬಂದು 5 years ಎಕ್ಸ್ಪೀರಿಯೆನ್ಸ್ ಕೇಳ್ತಾಯಿದ್ದಾರೆ. ಇನ್ನು ಎರಡನೇದಾಗಿ ಅದರ್ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಆದರೆ ಅದರಲ್ಲಿ ಬಿಲೋ 40 ಇರೋರ್ಗಾದರೆ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರೋದಿಲ್ಲ. ಅದೇ 40 to 55 ಇರೋವಂಥವ್ರಿಗಾದರೆ 5 years ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ. ಮತ್ತು ರಿಮಾರ್ಕ್ ಬಂದು ಲಾಸ್ಟ್ 10 years ಕೇಳ್ತಿದ್ದಾರೆ. ಇನ್ನು ಆನ್ಲೈನ ಎಕ್ಸಾಮ್ ಬಂದು MCQ ಪ್ಯಾಟರ್ನಲ್ಲಿ ಇದ್ದು ನಿಮಗೆ ಪ್ರತಿಯೊಂದು ಕ್ವಶನ್ ಕೂಡ ಮಲ್ಟಿಪಲ್ ಚಾಯ್ಸ್ನಲ್ಲಿರುತ್ತೆ. ಇನ್ನು ನಿಮಗೆ ಟೋಟಲ್ 200 ಕ್ವಶನ್ಸ್ ಇದ್ದು ಆ 200 ಕ್ವಶನ್ಸು ಕೂಡ MCQ ಪ್ಯಾಟರ್ನಲ್ಲಿರುತ್ತೆ. ಹಾಗೆ ಪ್ರತಿ ಒಂದು ರಾಂಗ್ ಆನ್ಸರ್ಗೂ ಕೂಡ 0.25 ಅಥವಾ 1/4 ಮಾರ್ಕ್ಸ್ ಕೂಡ ಡಿಡಕ್ಟ್ ಮಾಡ್ತಾರೆ. ಹಾಗೆ ನೀವು ಆನ್ಲೈನಲ್ಲಿ ನೀವು ಬರೆದಿರೋವಂಥ ಎಕ್ಸಾಮ್ನ ರಿಸಲ್ಟ್ನ ಇಲ್ಲಿ ಕಾಣಿಸ್ತಿರೋವಂಥ ವೆಬ್ಸೈಟ್ನ ಮೂಲಕ ನೀವು ಪಡ್ಕೋಬೋದಾಗಿರುತ್ತೆ. ಹಾಗೆ ನೀವು ಸ್ಕೋರ್ ಕಾರ್ಡ್ನ ಬಂದು ನೀವು 2026 ಮಾರ್ಚ್ 31ನೇ ತಾರೀಕು ಪಡ್ಕೋಬೋದಾಗಿದ್ದು, ನೀವು ಆ ಸ್ಕೋರ್ ಕಾರ್ಡ್ನ ಪಡ್ಕೋಬೇಕಂದ್ರೆ ನೀವು ಸ್ಪೆಷಲಾಗಿ
ಅಮೌಂಟ್ ಕೂಡ ಪೇ ಮಾಡಬೇಕಾಗುತ್ತೆ. ಇದು ಡೂಪ್ಲಿಕೇಟ್ ಸ್ಕೋರ್ ಕಾರ್ಡ್ ಆಗಿದ್ದು ನೀವು ಈ ಸ್ಕೋರ್ ಕಾರ್ಡ್ಗೆ 250 ರೂಪಾಯಿ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅದು ನಿಮಗೆ ಫ್ಯೂಚರಲ್ಲಿ ಕೂಡ ಯೂಸ್ ಆಗುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಇಲ್ಲಿ ಕಾಣಿಸ್ತಿರುವಂಥ www.awaysindia.com ಈ ವೆಬ್ಸೈಟಲ್ಲಿ ಹೋಗಿ ಜೂನ್ 5ನೇ ತಾರೀಕಿಂದಲೇ ಅಪ್ಲೈ ಮಾಡ್ಬೋದಾಗಿದ್ದು ಆಗಸ್ಟ್ 16ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಅದರೊಳಗಡೆ ಆಗಿ ಅಪ್ಲೈ ಮಾಡ್ಬೋದಿರುತ್ತೆ. ಅಪ್ಲೈ ಮಾಡೋರು ಇಂಪಾರ್ಟೆಂಟಾಗಿ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಇದನ್ನು ವ್ಯಾಲಿಡ್ ಇರೋವಂಥನ ನೀಡಿ. ಹಾಗೆ ನಿಮ್ಮ ಫೋಟೋ ಕಾಪೀಸ್ ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ ಮತ್ತು ಅಕಾಡೆಮಿಕ್ ಸರ್ಟಿಫಿಕೇಟ್ನ ಕೂಡ ನೀವು ನೀಡಬೇಕಾಗಿರುತ್ತೆ. ನಿಮಗೇನಾದರೂ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ ಬಂದ್ರಪ್ಪ ಅಂದರೆ ಇಲ್ಲಿ ಕಾಣಿಸ್ತಿರೋಂಥ ಹೆಲ್ಪ್ಲೈನ್ಗೆ ಅಥವಾ ಇಲ್ಲಿ ಕಾಣಿಸ್ತಿರೋಂಥ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದಾಗಿರುತ್ತೆ. ಇನ್ನು ಅಡ್ಮಿಟ್ ಕಾರ್ಡ್ನ ನೀವು ಆನ್ಲೈನಲ್ಲೇ ಕೂಡ ಪಡ್ಕೋಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ರಿಜಿಸ್ಟ್ರೇಷನ್ ಬಂದು ಅಂದರೆ ಈ ಹುದ್ದೆಗೆ ಅಪ್ಲೈ ಮಾಡಲು ಬಂದು ಜೂನ್ 5ನೇ ತಾರೀಕಿಂದಲೇ ಪ್ರಾರಂಭವಾಗಿದ್ದು ಆಗಸ್ಟ್ 16ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಹಾಗೆ ಅಪ್ಲಿಕೇಬಲ್ ಕೊರಸ್ಪಾಂಡಿಂಗ್ ವಿಂಡೋಸ್ ಬಂದು ಕರೆಕ್ಷನ್ ಅಂದರೆ ನೀವೇನಾದರೂ ರಾಂಗ್ ಅಪ್ಲೈ ಮಾಡಬೇಕಾದ್ರೆ ರಾಂಗ್ ಇದ್ದು ಅಂಥವನ್ನ ಕರೆಕ್ಷನ್ ಬಂದು ಆಗಸ್ಟ್ 22 ಮತ್ತು ಆಗಸ್ಟ್ 24ವರೆಗೂ ನಿಮಗೆ ಟೈಮ್ ಇರುತ್ತೆ. ಇನ್ನು ನೀವು ಆನ್ಲೈನ್ ಅಡ್ಮಿಟ್ ಕಾರ್ಡ್ನ ಸೆಪ್ಟೆಂಬರ್ 8ನೇ ತಾರೀಕು ಪಡ್ಕೋಬೋದಾಗಿತ್ತು. ಇನ್ನು ಎಕ್ಸಾಮಿನೇಷನ್ ಬಂದು ಸೆಪ್ಟೆಂಬರ್ 20ರಿಂದ 23ನೇ ತಾರೀಕುವರೆಗೂ ಇರುತ್ತೆ. ಮತ್ತು ಇನ್ನು ಪಬ್ಲಿಕ್ ರಿಸಲ್ಟ್ ಬಂದು ನಿಮಗೆ ಅಕ್ಟೋಬರ್ 8ನೇ ತಾರೀಕು ಆದಮೇಲೆ ಇರುತ್ತೆ. ಇನ್ನು ಲಿಸ್ಟ್ ಆಫ್ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಂದರೆ ಇಲ್ಲಿ ಕಾಣಿಸ್ತಿರೋವಂಥ ಇಷ್ಟು ಪ್ಲೇಸ್ನಲ್ಲಿ ಕೂಡ ನಿಮಗೆ ಪಬ್ಲಿಕ್ ಸ್ಕೂಲ್ಸ್ ಇದ್ದಾವೆ. ಅದರಲ್ಲಿ ನಿಮಗೆ ಮೊದಲನೇದಾಗಿ APSC ಪುಣೆ, ಕಿರೆಕ್, ಡಿರ್ಜಿ ಮತ್ತು ದೇಹು ರೋಡ್ ಹಾಗೆ ತುಂಬ ಇದ್ದಾವೆ. ಅದರಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ಪೋಸ್ಟಿಂಗ್ ಆಗ್ಬೋದು. ನಿಮಗೆ ಟೋಟಲ್ ಬಂದು 140 ಪ್ಲೇಸ್ನಲ್ಲಿ ನಿಮಗೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಅನ್ನೋದು ಇದ್ದಾವೆ. ಇನ್ನು ಆನ್ಲೈನ್ ಸ್ಕ್ರೀಮ್ನ ಟೆಸ್ಟ್ ಬಂದು ಯಾವುದೇ ಸಬ್ಜೆಕ್ಟ್ನಲ್ಲಿ ಇರುತ್ತೆ ಅಂತ ನೋಡೋದಾದರೆ ಅಕೌಂಟೆನ್ಸಿ, ಬಯಾಲಜಿ, ಬಯೋಟೆಕ್ನಾಲಜಿ, ಬಿಸ್ನೆಸ್ ಸ್ಟಡೀಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್, ಇಂಗ್ಲೀಷ್ ಸ್ಕೋರ್, ಫೈನ್ ಆರ್ಟ್ಸ್, ಜಿಯೋಗ್ರಫಿ, ಹಿಂದಿ, ಹಿಸ್ಟ್ರಿ, ಹೋಮ್ ಸರ್ವಿಸ್, ಇನ್ಫಾರ್ಮೇಷನ್ ಪ್ರಾಕ್ಟೀಸ್, ಮ್ಯಾಥಮೆಟಿಕ್ಸ್, ಫಿಸಿಕಲ್ ಎಜುಕೇಷನ್, ಫಿಸಿಕ್ಸ್, ಪಾಲಿಟಿಕ್ಸ್ ಸರ್ವಿಸ್, ಸೈನ್ಸ್ ಮತ್ತು ಫಿಸಿಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಫಿಸಿಕಲ್ ಎಜುಕೇಷನ್ ಮತ್ತು ಸಾಂಸ್ಕ್ರಿಟ್, ಸೈನ್ಸ್ ಮತ್ತು SST ಹಾಗೆ ಫಿಸಿಕಲ್ ಎಜುಕೇಷನ್ ವಿತೌಟ್ ಫಿಸಿಕಲ್ ಎಜುಕೇಷನ್ ಇಷ್ಟು ಸಬ್ಜೆಕ್ಟಲ್ಲಿ ನಿಮಗೆ ಆನ್ಲೈನ್ ಸ್ಟ್ರೀಮ್ನ ಟೆಸ್ಟ್ನಲ್ಲಿ ನಿಮಗೆ ಸಬ್ಜೆಕ್ಟ್ನ ಇಷ್ಟು ಕ್ವಶನ್ಸ್ ಇರುತ್ತೆ. ಅಂದರೆ ಈ ಸಬ್ಜೆಕ್ಟ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಇರುತ್ತೆ. ಆಲ್ರೆಡಿ ಹೇಳಿದಾಗೆ ಈ ಹುದ್ದೆಗೆ PG ಮತ್ತು ಗ್ರ್ಯಾಜುಯೇಷನ್ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು PG ಮಾಡಿರೋವಂಥವ್ರು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ MA, MSc ಮಾಡಿರೋವಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಅದಲ್ಲದೆ ಪೋಸ್ಟ್ ಗ್ರ್ಯಾಜುಯೇಷನ್ನ BE ಮಾಡಿರೋವಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು MA ಮಾಡಿರೋವಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು ಮಾಸ್ಟರ್ ಡಿಗ್ರಿ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ನಾನು ಹೇಳಿರೋವಂಥ ಅಷ್ಟು ಸಬ್ಜೆಕ್ಟ್ನಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ನಲ್ಲಿ ನೀವು ಎಜುಕೇಷನ್ ಮುಗಿಸಿದರೆ ಸಾಕು, ಅಂಥವ್ರು ಆರಾಮಾಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು PGT ಅಂದರೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಕೂಡ ಸೇಮ್ ಇರುತ್ತೆ. ಸೇಮ್ ಎಜುಕೇಷನ್ ಕ್ವಾಲಿಫಿಕೇಷನ್
MSc BSc ಪೋಸ್ಟ್ ಗ್ರ್ಯಾಜುಯೇಷನ್ BE BEd ಇದೆಲ್ಲ ಮಾಡಿರೋವಂಥವ್ರು ಅಪ್ಲೈ ಮಾಡೋದಿರುತ್ತೆ. ಬಟ್ ನಿಮಗೆ ಸ್ಯಾಲ್ರಿ ಎಷ್ಟು ಅಂತ ಮಾತ್ರ ಏನೂ ಹೇಳಿಲ್ಲ. ನಿಮಗೆ ಎಲ್ಲದರಲ್ಲೂ 3 hours ಟೈಮ್ ಇದ್ದು ಅದರಲ್ಲಿ ನಿಮಗೆ ಟೋಟಲ್ 200 ಕ್ವಶನ್ಸ್ ಇರುತ್ತೆ. ಎಲ್ಲ ಕ್ವಶನ್ಸು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿದ್ದು ಜಸ್ಟ್ ಟಿಕಿಂಗ್ ಕ್ವಶನ್ಸ್ ಆಗಿರುತ್ತೆ. ಇನ್ನು ಆನ್ಲೈನ್ ಎಕ್ಸಾಮಿನೇಷನ್ನ ಸಿಟೀಸ್ ಯಾವ್ಯಾವ ಸಿಟೀಸಲ್ಲಿ ಇದ್ದಾವೆ ಅಂತ ನೋಡೋದಾದರೆ ನಿಮಗೆ ಟೋಟಲ್ 41 ಸಿಟೀಸಲ್ಲಿದ್ದಾವೆ. ಆಗ್ರಾ, ಅಹಮದಾಬಾದ್, ಅಂಬಾಲಾ, ಬೆಂಗಳೂರು, ಪೆರಾಲಿ, ಬೇತಿಂದ, ಭೋಪಾಲ್, ಛತ್ತೀಸ್ಗಢ, ಚೆನ್ನೈ, ದೇಹ್ರಾದೂನ್, ದೆಹಲಿ, ಗೋಕಾಪುರ್, ಗುವಾಹಟಿ, ಗ್ವಾಲಿಯರ್, ಹಿಸಾರ್, ಹೈದರಾಬಾದ್, ಇಂದೋರ್, ಬಾಲಾಪುರ್, ಜೈಪುರ್, ಜಲಂಧರ್, ಜಮ್ಮು, ಝಾನ್ಸಿ, ಜೋಧಪುರ್, ಕಾನ್ಪುರ್, ಕೋಲ್ಕತ್ತಾ, ಲಕ್ನೋ, ಮಥುರಾ, ಮೀರತ್, ಮುಂಬೈ, ನಾಗ್ಪುರ್, ನೋಡೈ, ಪಾಟ್ನಾ ವಿವಿಧ ಈ ಟೋಟಲು 41 ಸ್ಟೇಟ್ನಲ್ಲಿ ಇದ್ದು ನಿಮಗೆ ಯಾವ್ದು ನಿಯರ್ ಇರುತ್ತೋ ಅಲ್ಲಿ ಹೋಗಿ ನೀವು ಬರಿಬೋದಾಗಿರುತ್ತೆ. ಅಥವಾ ಅಡ್ಮಿಟ್ ಕಾರ್ಡಲ್ಲಿ ನಿಮ್ಮದು ಇದೇ ಪ್ಲೇಸ್ ಅಂತ ಇದ್ದರೆ ನೀವು ಅಲ್ಲೇ ಹೋಗಿ ಬರಿಬೇಕಾಗುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ನಿಮಗೆ ನಿಯರ್ ಎಲ್ಲಿರುತ್ತೋ ಅಲ್ಲಿ ಹೋಗಿ ಬರಿಬೋದಾಗಿರುತ್ತೆ. ಇನ್ನು ಇವತ್ತು ವೀಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋ ಅಂತ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನನ್ನ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಾಯ್.